ನಮಸ್ಕಾರ. ನಾನು ನಿಮಗೆ ಇವತ್ತು ಸತ್ಯನಾರಾಯಣ ಪೂಜೆಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಸತ್ಯನಾರಾಯಣ ಪೂಜೆ ಯಾವಾಗ ಮಾಡಬೇಕು, ಯಾವ ದಿನಗಳಲ್ಲಿ ಮಾಡಬೇಕೆಂದು ಹೇಳುತ್ತೇನೆ. ಈ ಪೂಜೆಯನ್ನು ಶ್ರೀ ಮಹಾವಿಷ್ಣುವಿನ ಅವತಾರವಾದ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುವುದಕ್ಕಾಗಿ ಮಾಡಲಾಗುತ್ತದೆ. ಇದು ಭಕ್ತರಿಗೆ ಶಾಂತಿ, ಸಮೃದ್ಧಿ, ಆರೋಗ್ಯ ಮತ್ತು ಯಶಸ್ಸನ್ನು ನೀಡುತ್ತದೆ. ಸತ್ಯನಾರಾಯಣ ಪೂಜೆಯ ಸಂದರ್ಭದಲ್ಲಿ ಸತ್ಯನಾರಾಯಣ ವ್ರತ ಕಥೆ ಓದಲಾಗುತ್ತದೆ. ಇದರಲ್ಲಿ ವಿವಿಧ ಕಥೆಗಳ ಮೂಲಕ ಪೂಜೆಯ ಮಹತ್ವವನ್ನು ವಿವರಿಸಲಾಗಿದೆ. ಸತ್ಯನಾರಾಯಣ ಪೂಜೆಯನ್ನು ಯಾವುದೇ ಶುಭ ದಿನದಲ್ಲಿ ಮಾಡಬಹುದು, ಆದರೆ ಕೆಲವು ದಿನಗಳು ವಿಶೇಷವಾಗಿ ಉತ್ತಮವೆಂದು ಹೇಳಲಾಗಿದೆ. ಈ ಸತ್ಯನಾರಾಯಣ ಪೂಜೆಯು ಪ್ರತಿ ಹುಣ್ಣಿಮೆಗೆ ಅಂದರೆ ಪೌರ್ಣಿಮೆ ದಿನ ಮಾಡಿದರೆ ಅತ್ಯಂತ ಉತ್ತಮ. ಈ ದಿನ ಪೂಜೆ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ. ಇನ್ನೊಂದು, ನಮ್ಮ ಯಾವುದೇ ಕಾರ್ಯಗಳು ಆಗಲಿ ಅಥವಾ ಮನಸ್ಸಿನ ಆಶೆಗಳು, ಸಂಕಲ್ಪಗಳು ಪೂರ್ಣಗೊಳಿಸಲು ಈ ಪೂಜೆಯನ್ನು ಮಾಡಲಾಗುತ್ತದೆ. ವಿಶೇಷವಾಗಿ ಹೊಸ ಮನೆ ಪ್ರವೇಶ, ಆವಾಗ ಸತ್ಯನಾರಾಯಣ ಪೂಜೆ ಮಾಡಲಾಗುತ್ತದೆ. ನಮ್ಮ ಯಾವುದೇ ಹೊಸ ಉದ್ಯೋಗ ವ್ಯವಹಾರ ಶುರು ಮಾಡುವಾಗ ಈ ಸತ್ಯನಾರಾಯಣ ಪೂಜೆ ಮಾಡಬೇಕು. ಹಾಗೂ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿಗಾಗಿ ಈ ಸತ್ಯನಾರಾಯಣ ಪೂಜೆ ಮಾಡಬೇಕು. ಇದರಿಂದ ಮನೆಯಲ್ಲಿ ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಈ ಪೂಜೆಯನ್ನು ಮಾಡುತ್ತಾರೆ. ಇದರಿಂದ ಪಾಪಗಳು ಪರಿಹಾರವಾಗಿ ಶುಭ ಫಲಗಳು ದೊರೆಯುತ್ತವೆ. ಈ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಹಿಂದಿನ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗಿದೆ. ಸತ್ಯನಾರಾಯಣ ದೇವರ ಪೂಜೆಯಲ್ಲಿ ಬರುವ ಪ್ರಮುಖ ಕಥೆಗಳು. ಒಬ್ಬ ಬ್ರಾಹ್ಮಣನು ದರಿದ್ರನಾಗಿದ್ದನು. ಅವನು ಸತ್ಯನಾರಾಯಣ ಪೂಜೆ ಮಾಡಿದ್ದ ಬಳಿಕ ಅವನು ಧನಿಕನಾದನು. ಹಾಗೂ ಇನ್ನೊಂದು ಕಥೆ, ಒಬ್ಬ ವ್ಯಾಪಾರಿ ಪೂಜೆಯನ್ನು ಮಾಡುವುದು ಮರೆತಿದ್ದ. ಅವನು ಕೇಳಿಕೊಂಡ ಇಷ್ಟಾರ್ಥಗಳನ್ನು ಪೂರ್ತಿಯಾಗಿದ್ದವು, ಆದರೆ ಅವನು ಸತ್ಯನಾರಾಯಣ ಪೂಜೆ ಮಾಡುವುದು ಮರೆತಿದ್ದನು. ಆದುದರಿಂದ ಅವನು ಸಂಕಷ್ಟಕ್ಕೆ ಒಳಗಾದನು. ನಂತರ ಪೂಜೆ ಮಾಡಿದ ಮೇಲೆ ಅವನ ಸಮಸ್ಯೆಗಳು ಪರಿಹಾರವಾದವು. ಇನ್ನೊಂದು ಕಥೆ, ಒಬ್ಬ ರಾಜನು ಪೂಜೆಯನ್ನು ಮಾಡಿದ ಪ್ರಸಾದವನ್ನು ಸ್ವೀಕರಿಸಲಿಲ್ಲ. ಅದರ ಕಾರಣ ಅವನು ದುಃಖವನ್ನು ಅನುಭವಿಸಬೇಕಾಯಿತು. ಈ ಪೂಜೆಯನ್ನು ಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ಮಾಡಬೇಕು. ವಚನವನ್ನು ತಪ್ಪಬಾರದು. ಇನ್ನು ಸತ್ಯನಾರಾಯಣ ಪೂಜೆಯು ವಿಶೇಷವಾಗಿ ಮನೆಯಲ್ಲಿ ಮದುವೆ ಆದ ನಂತರ ಸತ್ಯನಾರಾಯಣ ಪೂಜೆ ಮಾಡಬೇಕು. ಇದರಿಂದ ದಾಂಪತ್ಯ ಜೀವನ ಸುಖಮಯವಾಗಿ ಇರುತ್ತದೆ. ಹಾಗೂ ಮಕ್ಕಳ ಜನ್ಮದಿನ ಸತ್ಯನಾರಾಯಣ ಪೂಜೆ ಮಾಡಿದರೆ ಅವರ ಆಯುಷ್ಯ, ಆರೋಗ್ಯ ಚೆನ್ನಾಗಿ ಇರುತ್ತದೆ. ಹಾಗೂ ಮದುವೆಯಾದ ವಾರ್ಷಿಕ ಉತ್ಸವ ದಿನ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಇದರಿಂದ ದಾಂಪತ್ಯ ಜೀವನದಲ್ಲಿ ಏಕತೆ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಯಾವುದೇ ಹೊಸ ಅಂಗಡಿಗಳಾಗಲಿ ಅಥವಾ ಆಫೀಸ್ಗಳಾಗಲಿ ಹೊಸದಾಗಿ ತೆಗೆದಾಗ ಮೊದಲು ಸತ್ಯನಾರಾಯಣ ಪೂಜೆ ಮಾಡಬೇಕು. ಇದರಿಂದ ಉನ್ನತಿ ಮಾರ್ಗ ದೊರೆಯುತ್ತದೆ. ಹಾಗೂ ಯಾವುದೇ ಕೆಲಸವು ದೀರ್ಘಕಾಲವರೆಗೆ ಆಗದೇ ಇದ್ದಾಗ ಆ ಕೆಲಸವನ್ನು ಆದ ನಂತರ ಸತ್ಯನಾರಾಯಣ ಪೂಜೆ ಮಾಡಬೇಕು. ಆ ಕೆಲಸ ಬೇಗನೆ ಆಗಲಿ ಎಂದು ಬೇಡಿಕೊಳ್ಳಬೇಕು. ಕೆಲಸ ಆದ ನಂತರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು. ಸತ್ಯನಾರಾಯಣ ಪೂಜೆ ಮಾಡುವ ವಿಧಾನ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಮನೆ ಸ್ವಚ್ಛತೆ ಮಾಡಿ, ಪೂಜಾ ಮಂಟಪ ಸಿದ್ಧಪಡಿಸಿ, ಕಳಶ ಸ್ಥಾಪನೆ ಮಾಡಬೇಕು.
ಮೊದಲು ಗಣೇಶ ಪೂಜೆ ಮಾಡಿ ಆಮೇಲೆ ಸತ್ಯನಾರಾಯಣ ದೇವರ ಫೋಟೋ ಆಗಲಿ ಅಥವಾ ಚಿತ್ರವಾಗಲಿ ಅದಕ್ಕೆ ಪೂಜೆ ಮಾಡಬೇಕು. ಹೂಗಳಿಂದ ಅಲಂಕಾರ ಮಾಡಬೇಕು ಹಾಗೂ ವ್ರತದ ಕಥೆ ಹೇಳಿ ಕಥೆಯನ್ನು ಕೇಳಬೇಕು. ಆರತಿ ಮಾಡಿ ಪ್ರಸಾದವನ್ನು ನೈವೇದ್ಯ ಮಾಡಬೇಕು ಹಾಗೂ ಎಲ್ಲರಲ್ಲಿ ಹಂಚಬೇಕು. ಸತ್ಯನಾರಾಯಣ ಪ್ರಸಾದವು ವಿಶೇಷವಾಗಿ ರವೆ, ತುಪ್ಪ, ಹಾಲು ಹಾಕಿ ಮಾಡಲಾಗುತ್ತದೆ. ಇದು ಸೀರಾ ಮಾಡಿದ ಹಾಗೆ ಇರುತ್ತದೆ, ಆದರೆ ಅದರಲ್ಲಿ ಬಾಳೆಹಣ್ಣು ಹಾಕಬೇಕು. ಇದು ಸತ್ಯನಾರಾಯಣ ಪ್ರಸಾದ. ಯಾರಾದರ ಮನೆಯಲ್ಲಿ ಆಗಲಿ ಅಥವಾ ಗುಡಿಯಲ್ಲಾಗಲಿ ಶ್ರೀ ಸತ್ಯನಾರಾಯಣ ಪ್ರಸಾದವನ್ನು ತೆಗೆದುಕೊಳ್ಳಬೇಕು, ಹಾಗೆ ಬರಬಾರದು. ಭಕ್ತಿಯಿಂದ ಮಾಡಿದರೆ ಈ ಪೂಜೆ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.